ಹಾಯ್, ನನ್ನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್. ಬೆಳಿಗ್ಗೆ ಎದ್ದು ಫ್ರೆಶಪ್ ಆಗಿ ನಾನು ಹೊರಟೆ ನೆಹರು ಮೈದಾನದ ಕಡೆಗೆ. ಯಾಕಂದರೆ ಫೆಬ್ರವರಿ 14 ನಮಗೆ ಕ್ರಿಕೆಟ್ ಮ್ಯಾಚ್ ಇತ್ತು. ಸೊ ಗ್ರೌಂಡ್ ರೀಚ್ ಆದೆ, ಪ್ರಾಕ್ಟೀಸ್ ಆಗಲೇ ಎಲ್ಲರೂ ಸ್ಟಾರ್ಟ್ ಮಾಡಿದರು. ಗ್ರೌಂಡ್ಗೆ ಬಂದಮೇಲೆ ಗೊತ್ತಾಯಿತು ಎಲ್ಲರೂ ಬೇಗ ಬಂದಿದ್ದಾರೆ, ನಾನೇ ಸ್ವಲ್ಪ ಲೇಟ್ ಅಂತ. ನಂತರ ಎಲ್ಲ ಸೀನಿಯರ್ಸ್ಗೂ ಒಂದು ಹಾಯ್ ಹೇಳಿಬಿಟ್ಟು ಸ್ವಲ್ಪ ವಾರ್ಮಪ್ ಮಾಡಿ ನಾನು ಕೂಡ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಮುಂದೆ ನಾನು ಕೀಪಿಂಗ್ ಮಾಡಿದೆ, ರಮೇಶ ಬೌಲಿಂಗ್ ಮಾಡ್ದೆ. ರಮೇಶಂದು ಬೌಲಿಂಗ್ ಮುಗಿದ ಮೇಲೆ ನನ್ನ ಹತ್ರ ಕೇಳ್ತಿದ್ದು ಒಂದೇ, ವಿಶ್ವ ನನ್ನ ಬೌಲಿಂಗ್ ಚೆನ್ನಾಗಿತ್ತ? ಪ್ರಾಕ್ಟೀಸ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಟೀಮ್ ಡಿಸ್ಕಸ್ ಮಾಡಿ ಆಮೇಲೆ ನಮ್ಮ ನಡೆ ಹಾಸ್ಟೆಲ್ ಕಡೆ ಅಂತ ನಾವು ಬಂದ್ವಿ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟಾಪಿಗೆ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ಆರ್ಡರ್ ಬಂದಿದೆ ಏನು ಅಂತ ಗೆಸ್ ಮಾಡಿ ಅಂತ ಹೇಳಿದ್ದೆ, ಬಟ್ ಯಾರು ಕೂಡ ಗೆಸ್ ಮಾಡಲೇ ಇಲ್ಲ. ನನ್ನ ವಿಡಿಯೋ ನೀವೆಲ್ಲ ನೋಡೋದೇ ದೊಡ್ಡದು. ನನ್ನ ವಿಡಿಯೋಗೆ ಲೈಕ್ ಕೊಡಲಿಕ್ಕೆ ನಿಮ್ಮ ಹತ್ರ ಟೈಮ್ ಇರಲ್ಲ, ಅಂಥದ್ರಲ್ಲಿ ಕಮೆಂಟ್ ತುಂಬ ದೂರದ ಮಾತು. ಕಮೆಂಟ್ ಮಾಡಿಲ್ಲ ಅಂತ ನನಗೇನು ಬೇಜಾರಿಲ್ಲ, ಹಾಗೆ ದ್ಯಾಟ್ಸ್ ಓಕೆ, ಪರವಾಗಿಲ್ಲ ಅಂತ ಅಲೋಕ್ ಅವರ ಒಂದು ಸಾಂಗ್ ಆಡ್ತಾ ಏನೇನೋ ಮಾತಾಡ್ತಾ ನಿಮ್ಮ ಟೈಮ್ ವೇಸ್ಟ್ ಮಾಡೋದು ಬೇಡ. ಬನ್ನಿ ಆರ್ಡರ್ ಏನು ಅಂತ ನೋಡೋಣ. ಇದೇ ನಮ್ಮ ಆರ್ಡರ್, ಭಗವದ್ಗೀತಾ ಯಥಾರೂಪ. ಇದರಲ್ಲಿ ಒಂದು ಮಾಲೆ ಕೂಡ ನನಗೆ ಫ್ರೀಯಾಗಿ ಸಿಕ್ತು. ನಿಮಗೂ ಕೂಡ ಜೀವನ ಎಂದರೆ ಏನು, ಮರಣ ನಂತರ ನಾವೆಲ್ಲರೂ ಎಲ್ಲಿಗೆ ಹೋಗುತ್ತೇವೆ ಎನ್ನುವ ಇನ್ನೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕೆಂದರೆ ಈ ಪುಸ್ತಕವನ್ನು ಓದಲಿಕ್ಕೆ ಶುರು ಮಾಡಿ. ಹಾಗೆ ಸ್ನಾನ ಮಾಡಿ ಮಾಲೆ ಹಾಕ್ಕೊಂಡು ಓದಲಿಕ್ಕೆ ಶುರು ಮಾಡಿದೆ. ನಾನು ಈ ಪುಸ್ತಕವನ್ನು ವಾರದಲ್ಲಿ 2 ದಿನ, ಅಂದರೆ ಬುಧವಾರ 1 ಗಂಟೆ ಮತ್ತು ಶನಿವಾರ 1 ಗಂಟೆ ಮಾತ್ರ ಓದುತ್ತೇನೆ. ಬಿಕಾಸ್ ನನ್ನ ವಿದ್ಯಾಭ್ಯಾಸದ ಕಡೆ ಕೂಡ ನಾನು ಗಮನ ಹರಿಸಬೇಕು. ನಿಮಗೆಲ್ಲರಿಗೂ ಇನ್ನು ಮುಂದೆ ಬರುವ ಪ್ರತಿ ವಿಡಿಯೋದಲ್ಲೂ ಒಂದೊಂದು ಶ್ಲೋಕವನ್ನು ಮತ್ತು ಅದರ ಭಾವಾರ್ಥವನ್ನು ಹೇಳಲು ಪ್ರಯತ್ನಿಸುತ್ತೇನೆ. ತಿಳಿದುಕೊಳ್ಳುವ ಆಸೆ ಇದ್ದರೆ ನನ್ನ ಅಕೌಂಟ್ ಫಾಲೋ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.